ಷಷ್ಠಿ ಎಂದರೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತ್ಯೇಕವಾದ ಮಹತ್ವವಿದೆ. ಅದರಂತೆ ಕುಮಾರ ಷಷ್ಠಿ ಪ್ರಯುಕ್ತ ಪುರಾಣ ಪ್ರಸಿದ್ಧ ಚಿತ್ರಾವತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀವಲ್ಲಿ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಷಷ್ಠಿ ಪ್ರಯುಕ್ತ ದೇವಾಲಯದಲ್ಲಿ ಸ್ವಾಮಿಗೆ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಶೇಷ ಅಲಂಕಾರದಲ್ಲಿ ಧರೆಗಿಳಿದ ಭಗವಂತನಂತೆ ಭಾಸವಾಗುತ್ತಿದ್ದ. ದೇಗುಲಕ್ಕೆ ಬಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಹರಕೆ ಹೊತ್ತು ಹುತ್ತಕ್ಕೆ ಹಾಲೆರೆದು ಸ್ವಾಮಿಯ ದರ್ಶನ ಪಡೆದರೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ವಾಮಿಯ ದೇಗುಲದ ಬಳಿ ಇರುವ ವೃತ್ತಾಕಾರವಾಗಿರುವ ಕಲ್ಯಾಣಿ ಪ್ರಧಾನ ಆಕರ್ಷಣೆಯಾಗಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇನ್ನು ಬ್ರಹ್ಮರಥೋತ್ಸವವು ಬಣ್ಣ ಬಣ್ಣದ ಹೂಗಳಿಂದ ಕಣ್ಮನ ಸೆಳೆಯುವಂತಿತ್ತು.
ಆಡಳಿತದಿಂದ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಈ ದಿನ ಇಡೀ ನಾಡಿಗೆ ಪ್ರಸಿದ್ಧವಾದಂತಹ ಚಿತ್ರಾವತಿ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಾಡಿನ ಹಲವು ಕಡೆಗಳಿಂದ ಜನ ಬಂದು ಸುಬ್ರಹ್ಮಣ್ಯೇಶ್ವರ ದೇವರ ದರ್ಶನ ಪಡೆದು ಜಾತ್ರೆಯನ್ನು ಸಂತೋಷದಿಂದ ಅನುಭವಿಸ್ತಾ ಇದ್ದಾರೆ. ಈ ಒಂದು ಜಾತ್ರೆಯಲ್ಲಿ ನನ್ನ ಹಿರಿಯರು, ನನ್ನ ಅಣ್ಣನೂ ಆದಂತಹ ಕೇಶವಣ್ಣ ಅವರು, ಏನು ನಮ್ಮ ವಾಪಸಂದ್ರದವರು, ಅವರು ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ಸಾವಿರಾರು ಜನಕ್ಕೆ ಇವತ್ತು ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವು ನನ್ನ ಸ್ನೇಹಿತರು, ಇವನ್ ಯಾರು ನಮ್ಮ ಕಿಶೋರ್ ಅವರು ಇರ್ಬೋದು, ಹೊನ್ನೇನಹಳ್ಳಿ ಕಿಶೋರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಅವರೂ ಒಂದು ಕಡೆ ಈ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಜನ ತುಂಬ ಸಂತೋಷವಾಗಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬ ಬಿಸಿಲಿದ್ದರೂ ಸಹ ಉತ್ಸಾಹದಿಂದ ದೇವರ ದರ್ಶನವನ್ನು ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಜಾತ್ರೆಯ ಪ್ರಯುಕ್ತ ಬುರುಗು, ಬತ್ತಾಸು ಅಂಗಡಿಗಳು ಸೇರಿದಂತೆ ವಿವಿಧ ಮಳಿಗೆಗಳು ತಲೆ ಎತ್ತಿದ್ದವು. ಜಾಯಿಂಟ್ ವೀಲ್, ಗಿರಿಕಿಟ್ಲೆ, ಬ್ರೇಕ್ ಡ್ಯಾನ್ಸ್ ಹೀಗೆ ಮುಂತಾದ ಮನರಂಜನಾ ಆಟಗಳಲ್ಲಿ ಪುಟಾಣಿಗಳು ಮಿಂದೆದ್ದರು. ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದು ಭಕ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಪ್ರತಿ ವರ್ಷ ನಾವು ಜಾತ್ರೆಗೆ ಬರ್ತಾ ಇರ್ತೀವಿ. ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಬರ್ತೀವಿ. ಇಲ್ಲಿ ಬಂದು ಎಂಜಾಯ್ ಮಾಡಿಕೊಂಡು ಲೈಕ್ ತೇರು ಎಳಿತಾರೆ, ಎಲ್ಲ ದೇವರ ದರ್ಶನ ಮಾಡಿಕೊಂಡು ಕಲ್ಯಾಣಿ ಹತ್ರ ಎಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಓಲ್ಡ್ ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಮೀಟ್ ಆಗ್ತೀವಿ. ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗತ್ತೆ ಬರೋದಕ್ಕೆ. ತುಂಬ ಅಂಗಡಿಗಳಿಟ್ಟಿರ್ತಾರೆ, ಶಾಪಿಂಗ್ ಮಾಡ್ತೀವಿ. ಮತ್ತು ಕಳ್ಳೆಪುರಿ ಸಿಗತ್ತೆ, ಹಳೆ ನೆನಪುಗಳೆಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ. ಈ ಜನ ನೋಡೋದು, ಈ ಥರ ಜಾತ್ರೆಗೆ ಬರೋದು ತುಂಬ ಖುಷಿಯಾಗತ್ತೆ. ಅಂತ ನಾನು ಚಿಕ್ಕಂದಿಂದ ಬರ್ತಾಯಿದ್ದೀನಿ. ನಾನು ಬೆಂಗಳೂರಿಂದ ಬಂದಿರೋದು. ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ಇಲ್ಲಿ ಇದ್ದವರು. ಅವರು ಮೊದಲು ಪ್ರೆಸಿಡೆಂಟ್ ಆಗಿದ್ದರು, ಇವಾಗ ಬೇರೆಯವರಿದ್ದಾರೆ. ಮತ್ತು ಇಲ್ಲಿ ಬಂದಾಗೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಚಿಕ್ಕಂದಿಂದ ನಾವು ಬರ್ತಾ ಇರೋದು. ಪ್ರತಿ ವರ್ಷ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ದೇವ್ರ ದರ್ಶನ ಮಾಡಿದಾಗ ಏನೋ ಒಂಥರ ತೃಪ್ತಿ ಆಗುತ್ತೆ. ಮತ್ತು ಇಲ್ಲೆಲ್ಲ ನೋಡಿದಾಗ ಒಂಥರ ಚಿಕ್ಕ ವಯಸ್ಸಿನ ಜ್ಞಾಪಕ ಬರುತ್ತೆ, ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ರಿಲೇಷನ್ಸ್ ಎಲ್ಲ ಮೀಟ್ ಆಗ್ತೀವಿ. ಮತ್ತು ಪೂಜೆ ಕೂಡ ಎಷ್ಟು ಚೆನ್ನಾಗಿ ನಡೀತು ಅಂದರೆ ತುಂಬ ಚೆನ್ನಾಗಿ ನಡೀತು. ಸಿಸ್ಟಮೆಟಿಕ್ಕಿಂದ ನಡೀತಿದೆ, ತುಂಬ ಚೆನ್ನಾಗಿದೆ. ಜಾತ್ರೆಯಲ್ಲಿ ಜನರಿಂದ ತುಂಬಿ ತುಳುಕುತ್ತಿತ್ತು. ಬಂದ ಭಕ್ತರಿಗೆ ಅಲ್ಲಲ್ಲಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಆದರೆ ಮರಗಳ ನೆರಳಿಲ್ಲದೆ ಬಿಕೋ ಎಂಬಂತೆ ಭಾಸವಾಗುತ್ತಿತ್ತು. ಇನ್ನು ಸರ್ಕಾರ ಇತ್ತ ಗಮನ ಹರಿಸಿ ಮೊದಲಿನಂತೆ ಮರಗಳನ್ನ ಬೆಳೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಎಲ್ಲರ ಆಶಯವಾಗಿದೆ ಎಂದು ಕಾರ್ಯದರ್ಶಿ ರಮೇಶ್ ಗುಪ್ತಾ ತಿಳಿಸಿದ್ದಾರೆ. ಏನು ತಿನ್ನದೆ ಭಕ್ತಿಪೂರ್ವಕವಾಗಿ ದೇವರಿಗೆ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ದರ್ಶನ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ದೇವಾಲಯಕ್ಕೆ ಬರ್ತಾರೆ. ಆ ಹಸಿದ ಹೊಟ್ಟೆಗೆ ನಾವು ಏನೋ ಒಂದು ಚೂರು ಅನ್ನ ಕೊಟ್ಟು ಅವರ ಒಂದು ಮನಸ್ಸನ್ನು ಸಮಾಧಾನ ಪಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ವಿ. ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಒಂದು ಹೆಚ್ಚಿನ ಜನಸಂದಣಿ ಆಗ್ತಿದೆ. ಆದರೆ ಇಂದಿನ ವರ್ಷಕ್ಕೆ ಹೋಲಿಸಿದಾಗ ಸ್ವಲ್ಪ ನಮಗೆ ಗಮನಕ್ಕೆ ಬಂದಾಗೆ ಸ್ವಲ್ಪ ಕಡಿಮೆ ಇದೆ. ಕಾರಣ ವರ್ಕಿಂಗ್ ಡೇಸ್ ಇರ್ಬೋದು, ಬೇರೆ ಕಾರಣ ಇರ್ಬೋದು, ಬಿಸಿಲಿನ ಅಭಾವ ಜಳ ತುಂಬ ಇದೆ. ಇದರಿಂದ
ಮೊದಲಿಗೆ ಇಲ್ಲೆಲ್ಲ ಇದೆಲ್ಲ ತೋಪಿತ್ತು, ಮರಗಳ ತೋಪಿತ್ತು, ನೆರಳಿತ್ತು. ಸುಮಾರು 1 ತಿಂಗಳು ದನಗಳ ರಥೋತ್ಸವ ಸಮಯದಲ್ಲಿ ಜಾನುವಾರುಗಳ ಒಂದು ಸಂತೆನೇ ನಡೀತಿತ್ತು, ಜಾತ್ರೆ. ಈ ಮರಗಳೆಲ್ಲ ಖಾಲಿಯಾಗಿ ಈಗ ಒಂದು ಜಾನುವಾರು ಅಲ್ಲ, ಒಬ್ಬ ಮನುಷ್ಯ 1 ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂಥ ವ್ಯವಸ್ಥೆ ಇದೆ. ಆದರೂ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಮತ್ತೆ ಗಿಡಮರಗಳನ್ನು ಇಲ್ಲಿ ಬೆಳೆಸೋವಂಥ ಒಂದು ವ್ಯವಸ್ಥೆ ಮಾಡಿ ನೀರಿನ ಸೌಕರ್ಯ ಮಾಡಿದಾಗ ಮತ್ತೆ ರಥೋತ್ಸವ ಕಾರ್ಯಕ್ರಮಗಳು ಎಲ್ಲ ರೀತಿಯಿಂದಲೂ ನಡೆಯುತ್ತೆ ಅಂತ ನನ್ನ ಮನೋಭಾವನೆ. ನನ್ನ ಹೆಸರು ರಮೇಶ್ ಅಂತ. ಈ ಚಿತ್ರಾವತಿ ಆರ್ಯವರ್ಷ ಸಂತರ್ಪಣಾ ಟ್ರಸ್ಟಲ್ಲಿ ನಾನು ಒಬ್ಬ ಮೆಂಬರು. ಇದು 85 ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ನಮ್ಮ ಆರ್ಯವೈಶ್ಯ ಸಂಘದಿಂದ ನಾವು 35 ವರ್ಷಗಳಿಂದ ಜಾತ್ರೆಗೆ ಬರೋ ಪ್ರತಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಿದ್ದೀವಿ. ಪ್ರತಿ ವರ್ಷ 10ರಿಂದ 12,000 ಜನಗಳಿಗೆ ನಾವು ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿಕೊಡ್ತಿದ್ದೀವಿ. ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಜನ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ನೀರಿನ ಅಭಾವ ಇರ್ಬೋದು ಅಂತ ಅನಿಸುತ್ತೆ. 12:30 1 ಗಂಟೆಗೆ ತೇರು ಆಯಿತು. ತೇರಾದಾಗಿಂದ ನಮ್ಮ ಅನ್ನ ಸಂತರ್ಪಣಾ ಟ್ರಸ್ಟಿಂದ ನಾವು ಎಲ್ಲ ಭಕ್ತಾದಿಗಳಿಗೂ, ಜಾತ್ರೆಗೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ 10ರಿಂದ 12,000 ಜನಗೆ ಎಲ್ಲ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಸ್ತಾ ಇದ್ವಿ. ಅದೇ ರೀತಿಯಲ್ಲಿ ಈ ವರ್ಷವೂ ಎಲ್ಲ ಭಕ್ತಾದಿಗಳಿಗೆ ನಾವು ಅನ್ನ ಸಂತರ್ಪಣಾ ಬಡಿಸ್ತಾ ಇದ್ದೀವಿ. ಒಟ್ಟಾರೆ ಈ ಬಾರಿಯ ಚಿತ್ರಾವತಿ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿರುವುದರಿಂದ ಪ್ರಕೃತಿ ಪ್ರಿಯರಿಗೆ ಕೊಂಚ ಬೇಸರವಾಗಿರುವುದಂತೂ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಮರಗಳನ್ನ ಬೆಳೆಸುವತ್ತ ಗಮನ ಕೊಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.